ವೀಕ್ಷಕರಿಗೆಲ್ಲ ನಮಸ್ಕಾರ. ಶ್ರೀ ಅಸ್ಟ್ರಾಲಜಿ ಪರವಾಗಿ ನಾನು ನಮಸ್ಕಾರಗಳನ್ನ ತಿಳಿಸ್ತೀನಿ. ಇಂದಿನ ಸಂಚಿಕೆಯಲ್ಲಿ ಕಟಕ ಲಗ್ನ, ಕಟಕ ರಾಶಿ ಅವರ ಗುಣಗಳು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಟಕ ಲಗ್ನ, ಕಟಕ ರಾಶಿಗೆ ಚಂದ್ರ ಅಧಿಪತಿ. ಚಂದ್ರ ಅಧಿಪತಿಯಾದಾಗ ಚಂದ್ರ ಮಾನಸಿಕ ಗ್ರಹ, ಮನಸ್ಸಿಗೆ ಸಂಬಂಧಪಟ್ಟಂತಹ ಗ್ರಹ. ಅಂತಹ ಚಂದ್ರ ಕಟಕ ಲಗ್ನ ಅಥವಾ ಕಟಕ ರಾಶಿಯಲ್ಲಿದ್ದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಟಕ ಲಗ್ನ ಆಗಿ ಕಟಕ ಲಗ್ನದಲ್ಲಿ ಚಂದ್ರ ಗ್ರಹ ಇದ್ದಾಗ ಅಂತಹ ರಾಶಿಯವರು, ಕಟಕ ಲಗ್ನದವರು ನೋಡಲಿಕ್ಕೆ ಸುಂದರವಾಗಿರ್ತಾರೆ ಮತ್ತು ಮಾತುಕತೆಗಳು ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ವೈಪರೀತ್ಯಗಳು ಇರಲ್ಲ. ಮತ್ತು ಅವರಿರ್ತಕ್ಕಂತಹ ಮನೆಯಲ್ಲಿ ಕೂಡ ಸಮಾಧಾನಗಳು ಇರುತ್ತೆ. ಎಜುಕೇಷನ್ಸ್ ಕೂಡ ಚೆನ್ನಾಗಿರುತ್ತೆ. ಒಳ್ಳೆ ಉದ್ಯೋಗದಲ್ಲಿ ಕೂಡ ಇರ್ತಾರೆ ಕಟಕ ಲಗ್ನದಲ್ಲಿ ಚಂದ್ರ ಇದ್ದಾಗ. ಅದೇ ಕಟಕ ಲಗ್ನದವರಾಗಿ ಕಟಕ ಲಗ್ನದಿಂದ ಎರಡನೇ ಮನೆ ಅಂದರೆ ಕುಟುಂಬ ಸ್ಥಾನ, ಧನಸ್ಥಾನ ಅಂತ ಹೇಳ್ತೀವಿ. ಕುಟುಂಬ ಸ್ಥಾನ, ಧನಸ್ಥಾನವಾಗಿರ್ತಕ್ಕಂಥ ಎರಡನೇ ಮನೆಯಲ್ಲಿ ಚಂದ್ರ ಇದ್ದಾಗ ತುಂಬ ಯಶಸ್ಸು ಸಿಗುತ್ತೆ. ಓದಿನಲ್ಲಿ ಚೆನ್ನಾಗಿರುತ್ತೆ ಮತ್ತು ಅವರು ಮಾತಾಡ್ತಕ್ಕಂತಹ ವಾಕ್ ಸಿದ್ಧಿ, ಮಾತುಕತೆಗಳು ತುಂಬ ಮಾಧುರ್ಯವಾಗಿರ್ತದೆ. ಮತ್ತು ಒಳ್ಳೆಯ ಮನೆಯಲ್ಲಿ ಕೂಡ ಇರ್ತಾರೆ. ವಾಸ ಮಾಡ್ತಕ್ಕಂಥ ಮನೆ ಕೂಡ ಚೆನ್ನಾಗಿ ಅಭಿವೃದ್ಧಿ ಹೊಂದಿರುತ್ತೆ. ಹಣಕಾಸಿಗೆ ತೊಂದರೆ ಇರುವುದಿಲ್ಲ ಮತ್ತು ಮನೆಯಲ್ಲಿ ಶಾಂತಿ ನೆಲೆಸಿರುತ್ತೆ. ಎಜುಕೇಷನ್ಸ್ ಕೂಡ ಅಪ್ ಟು SLC ವರೆಗೆ ಎಜುಕೇಷನ್ ಹೇಳ್ತೀವಿ. ಎರಡನೇ ಸ್ಥಾನ ಧನಸ್ಥಾನದಲ್ಲಿದ್ದಾಗ ಎಜುಕೇಷನ್, ವಿದ್ಯೆ ಕೂಡ ಚೆನ್ನಾಗಿರುತ್ತೆ ಕಟಕ ಲಗ್ನದವರಿಗೆ. ಎರಡನೇ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಚಂದ್ರಗ್ರಹ ಇದ್ದಾಗ. ಅದೇ ಕಟಕ ಲಗ್ನದಿಂದ ಮೂರನೇ ಸ್ಥಾನದಲ್ಲಿ ಚಂದ್ರಗ್ರಹ ಇದ್ದಾಗ ಭಾತೃಸ್ಥಾನ ಅಂತ ಹೇಳ್ತೀವಿ. ಆ ಭಾತೃಸ್ಥಾನದಲ್ಲಿ ಚಂದ್ರ ಇದ್ದಾಗ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ ಸಪೋರ್ಟ್ ಅಂದರೆ ನೇಚರ್ ಸಪೋರ್ಟ್ ಚೆನ್ನಾಗಿರುತ್ತೆ. ಸ್ವಾಭಾವಿಕವಾಗಿ ಸಪೋರ್ಟ್ ಮಾಡ್ತಾ ಇರ್ತಾರೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿರುತ್ತೆ. ಒಳ್ಳೆಯ ಉದ್ಯೋಗದಲ್ಲೂ ಕೂಡ ಇರ್ತಾರೆ. ಯಾವುದೇ ಸಮಸ್ಯೆ ಇರಲ್ಲ. ಆತ್ಮವಿಶ್ವಾಸ, ಆತ್ಮಬಲ ಅನ್ನೋದು ಹೆಚ್ಚಾಗಿರುತ್ತೆ ಕಟಕ ಲಗ್ನದಿಂದ ಮೂರನೇ ಸ್ಥಾನ ಚಂದ್ರ ಇದ್ದಾಗ. ಅದೇ ಕಟಕ ಲಗ್ನದಿಂದ ನಾಲ್ಕನೇ ಸ್ಥಾನದಲ್ಲಿ ಚಂದ್ರಗ್ರಹ. ನಾಲ್ಕನೇ ಸ್ಥಾನ ಅನ್ನೋದು ನಾವು ವಾಸ ಮಾಡತಕ್ಕಂಥ ಮನೆ, ನಾವು ಬಳಸ್ತಕ್ಕಂತಹ ವಾಹನಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರಗ್ರಹ ವಾಹನಕ್ಕೆ ಅಧಿಪತಿ. ಆದರೆ ನಾಲ್ಕನೇ ಮನೆಯಲ್ಲಿ, ಕಟಕ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಚಂದ್ರಗ್ರಹ ಇದ್ದಾಗ ಅವರು ವಾಸ ಮಾಡ್ತಕ್ಕಂಥ ಮನೆ ಬಹಳ ಸುಂದರವಾಗಿರುತ್ತೆ. ಪೀಸ್ ಆಫ್ ಮೈಂಡ್, ಶಾಂತಿಯಿಂದ ನೆಲೆಸಿರುತ್ತೆ ಮತ್ತು ಒಳ್ಳೆ ಉತ್ತಮವಾದ 4 ವೀಲರ್ ವಾಹನವನ್ನು ಕೂಡ ಇಟ್ಕೊಂಡಿರ್ತಾರೆ. 2 ವೀಲರ್ ಆಗ್ಬೋದು, 4 ವೀಲರ್ ಆಗ್ಬೋದು. ಉತ್ತಮ ವಾಹನವನ್ನು ಕೂಡ ಇಟ್ಕೊಂಡಿರ್ತಾರೆ. ಮಾನಸಿಕ ನೆಮ್ಮದಿ ಇರುತ್ತೆ. ಯಾರು ಕಟಕ ಲಗ್ನದವರಾಗಿ ಚಂದ್ರ 4ನೇ ಮನೆಯಲ್ಲಿರುತ್ತೆ ಅಂಥವರಿಗೆ ತಾಯಿಯ ಸ್ಥಾನ, 4ನೇ ಮನೆ ಅನ್ನೋದು ತಾಯಿಯ ಸ್ಥಾನ, ಮಾತೃಸ್ಥಾನ. ತಾಯಿಯ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ತಾಯಿಗೆ ಅಂತಹ ವ್ಯಕ್ತಿಗಳಿಂದ ಬಹಳ ಅನುಕೂಲ ಆಗ್ತಾ ಇರುತ್ತೆ ಕಟಕ ಲಗ್ನದವರಾಗಿ ಚಂದ್ರ 4ನೇ ಮನೆಯಲ್ಲಿದ್ದಾಗ. ಅದೇ ಕಟಕ ಲಗ್ನದಿಂದ ಚಂದ್ರ 5ನೇ ಮನೆ ಅಂದರೆ 5ನೇ ಮನೆ ಅನ್ನೋದು ಪೂರ್ವ ಪುಣ್ಯ, ನಮ್ಮ ಹಿಂದಿನ ಜನ್ಮವನ್ನು ತೋರಿಸುತ್ತೆ. ಕಟಕ ಲಗ್ನದವರಾಗಿ ಕಟಕ ಲಗ್ನದಿಂದ ಚಂದ್ರ 5ನೇ ಮನೆಯಲ್ಲಿದ್ದಾಗ ಪೂರ್ವ ಪುಣ್ಯ ತುಂಬ ಚೆನ್ನಾಗಿರುತ್ತೆ. ಅವರು ಹಿಂದಿನ ಜನ್ಮದಲ್ಲೂ ಕೂಡ ದುರ್ಗಾದೇವಿನ ಆರಾಧನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ಜನ್ಮದಲ್ಲೂ ಕೂಡ ಅವರು ಆರಾಧನೆ ಮಾಡಬೇಕಾಗುತ್ತೆ. ದುರ್ಗಾದೇವಿ ಅಥವಾ ಪಾರ್ವತಿ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಅವರಿಗೆ ಯಾವುದೇ ರೀತಿಯ ಸಂಕಷ್ಟಗಳು ಎದುರಾದರೂ ಕೂಡ ದುರ್ಗಾದೇವಿಯ ಕೃಪಾ ಆಶೀರ್ವಾದದಿಂದ ಕಡಿಮೆ ಆಗುತ್ತೆ. ಏಕೆಂದರೆ 5ನೇ ಮನೆ ಎನ್ನುವುದು ಅದು ಮಕ್ಕಳ ಸ್ಥಾನವನ್ನು ತೋರಿಸುತ್ತೆ ಮತ್ತು ಪೂರ್ವ ಪುಣ್ಯವನ್ನು ತೋರಿಸುತ್ತೆ. ಮಕ್ಕಳು ಕೂಡ ಸಾಮಾನ್ಯವಾಗಿ ಚಂದ್ರ 5ನೇ ಮನೆಯಲ್ಲಿದ್ದ ಅಂಥವರಿಗೆ ಹೆಣ್ಣು ಮಕ್ಕಳು, ಹೆಣ್ಣು ಸಂತತಿ ಜಾಸ್ತಿ ಇರುತ್ತೆ ಮತ್ತು ಪೂರ್ವ ಪುಣ್ಯದಿಂದ ತಾಯಿ ದುರ್ಗಾದೇವಿಯನ್ನ, ಪಾರ್ವತಿ ದೇವಿಯನ್ನ ಆರಾಧನೆ ಮಾಡ್ಕೊಂಡು ಬಂದಿರ್ತಾರೆ. ಸೊ ಹಾಗಾಗಿ ಈ ಜನ್ಮದಲ್ಲೂ ಅವರು ದುರ್ಗಾದೇವಿಯನ್ನ, ಪಾರ್ವತಿ ದೇವಿಯನ್ನ ಆರಾಧನೆ ಮಾಡುವುದರಿಂದ ಬಹಳ ಅನುಕೂಲಗಳು ಹೆಚ್ಚಾಗಿ ಕಂಡುಬರುತ್ತದೆ 5ನೇ ಮನೆಯಲ್ಲಿ ಚಂದ್ರ ಇದ್ದಾಗ. ಅದೇ 6ನೇ ಮನೆಯಲ್ಲಿ ಚಂದ್ರ ಇದ್ದಾಗ, 6ನೇ ಮನೆ ಅನ್ನುವುದು ಶತ್ರುಸ್ಥಾನ ಮತ್ತು ಋಣಬಾಧೆ, ಕಾಯಿಲೆಗಳಿರ್ತಕ್ಕಂತಹ ಮನೆ 6ನೇ ಮನೆ. ಸಾಮಾನ್ಯವಾಗಿ 6ನೇ ಮನೆಯಲ್ಲಿ ಚಂದ್ರನಿದ್ದಾಗ 2 ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಏಕೆಂದರೆ ಹೆಚ್ಚು ಶತ್ರುಗಳಿರಲ್ಲ. ಶತ್ರುಗಳಿದ್ರೂ ಕೂಡ ಹಾಗೆ ಉಪಶಮನ ಆಗ್ಬಿಡ್ತಾರೆ. ಶತ್ರುತ್ವ ಅನ್ನೋದು ಬಂದರೂ ಕೂಡ ಹಾಗೆ ಅವರು ತಣ್ಣಗಾಗ್ಬಿಡ್ತಾರೆ ಅಂತಹ ಮನೆ 6ನೇ ಮನೆಯಲ್ಲಿ ಚಂದ್ರನಿದ್ದಾಗ. ಮತ್ತೆ ಸ್ವಲ್ಪ ಕಾಯಿಲೆಗಳು, ಶೀತ ಪ್ರಕೃತಿ ಹೆಚ್ಚಿರುತ್ತೆ. ಚಂದ್ರ ಯಾವಾಗಲೂ ಜಲತತ್ವದ ರಾಶಿ. ಸೊ ಹಾಗಾಗಿ 6ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಅವರಿಗೆ ಕೋಲ್ಡ್ ರಿಲೇಟೆಡ್ ಈ ರೀತಿಯ ಸಂಬಂಧ ಮತ್ತು ವಾಯು ಸಂಬಂಧ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಅಂತ ಸಮಯದಲ್ಲಿ ಚಂದ್ರಗ್ರಹವನ್ನು ಹೆಚ್ಚು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಚಂದ್ರಗ್ರಹದ ಮಂತ್ರವನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಚಂದ್ರಗ್ರಹದ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತೆ ಮತ್ತು ಚಂದ್ರ ಶಾಂತಿಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು.
ಪ್ರತಿ ಸೋಮವಾರ ಪಾರ್ವತಿ ಟೆಂಪಲ್ಗೆ, ಪ್ರತಿ ಸೋಮವಾರ ಪಾರ್ವತಿ ಟೆಂಪಲಲ್ಲಿ, ದುರ್ಗಾ ಟೆಂಪಲಲ್ಲಿ ಅಕ್ಕಿ ಮತ್ತು ಬೆಲ್ಲವನ್ನು ಕೊಡೋದ್ರಿಂದ ಚಂದ್ರ ಶಾಂತಿ ಆಗ್ತಾರೆ 6ನೇ ಮನೆಯಲ್ಲಿ ಚಂದ್ರ ಇದ್ದಾಗ. ಮತ್ತು 7ನೇ ಮನೆ ಚಂದ್ರ ಇದ್ದಾಗ, 7ನೇ ಮನೆ ಅನ್ನೋದು ಕಳತ್ರಕಾರಕ. ಕಳತ್ರಕಾರಕ ಅಂದರೆ ನಾವು ಮದುವೆ ಆಗ್ತಕ್ಕಂತಹ ವಿಚಾರ, ಕಳತ್ರಕಾರಕ 7ನೇ ಮನೆ ಬರುತ್ತೆ. ಸಾಮಾನ್ಯವಾಗಿ 7ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಸಾಮಾನ್ಯವಾಗಿ ಅರೇಂಜ್ ಮ್ಯಾರೇಜ್ಗಿಂತ ಲವ್ ಮ್ಯಾರೇಜ್ ಆಗ್ತಕ್ಕಂಥ ಚಾನ್ಸಸ್ಗಳು ಹೆಚ್ಚಿರುತ್ತೆ ಚಂದ್ರ. ಯಾಕೆಂದರೆ ಚಂದ್ರ ಮನಸ್ಸಿಗೆ ಸಂಬಂಧಪಟ್ಟಂಥ ಗ್ರಹ. ಹಾಗಾಗಿ ಅಂಥ ಸಮಯದಲ್ಲಿ ಏನಾದರೂ ಚಂದ್ರ ಲಗ್ನದಿಂದ, ಕಟಕ ಲಗ್ನದಿಂದ 7ನೇ ಮನೆಯಲ್ಲಿದ್ದಾಗ ಅಂತಹ ವ್ಯಕ್ತಿಗಳು ಚಂದ್ರ ಶಾಂತಿಯನ್ನು ಮಾಡಿಕೊಂಡ್ರೆ ಅದನ್ನು ತಪ್ಪಿಸ್ಬೋದು. ಏಕೆಂದರೆ ನಾವು ಅದನ್ನೆಲ್ಲ ಮದುವೆ ಆಗಲಿಕ್ಕಿಂತ ಮುಂಚೆ ನೋಡ್ಕೊಳ್ಳೋದು ಬಹಳ ಒಳ್ಳೆಯದು. ಸೊ ಹಾಗಾಗಿ ಮೋಸ್ಟ್ ಆಫ್ ಆಲ್ ಅರೇಂಜ್ ಮ್ಯಾರೇಜ್ಗಿಂತ ಲವ್ ಮ್ಯಾರೇಜ್ ಆಗ್ತಕ್ಕಂತಹ ಜಾಸ್ತಿ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಕಟಕ ಲಗ್ನದವರಾಗಿ ಚಂದ್ರ 7ನೇ ಮನೆಯಲ್ಲಿದ್ದಾಗ. ಮತ್ತು ಚಂದ್ರ 8ನೇ ಮನೆ, 8ನೇ ಮನೆಯಲ್ಲಿ ಚಂದ್ರ ಗ್ರಹ ಬಂದಾಗ 8 ಮೃತ್ಯು ಸ್ಥಾನ ಅಂತ ಹೇಳ್ತೀವಿ, ಮಾರಕ ಸ್ಥಾನ ಅಂತ ಹೇಳ್ತೀವಿ, ಆಕ್ಸಿಡೆಂಟ್ಗಳು, ಅಪಮೃತ್ಯು ಆಗ್ತಕ್ಕಂಥ ಸ್ಥಾನ, ಅಷ್ಟಮ ಚಂದ್ರ ಅಂತ ಹೇಳ್ತೀವಿ. ಅಷ್ಟಮ ಚಂದ್ರ ಲಗ್ನದಿಂದ ಚಂದ್ರ 8ರಲ್ಲಿ ಬಂದಾಗ ಅವರು ಕೆಲವು ಸಮಯ ಸುಸೈಡ್ ಟೆಂಡೆನ್ಸಿ, ಇದ್ದಕ್ಕಿದ್ದಾಗೆ ಮನಸ್ಸು ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು, ಕೆಲವು ಸಮಯ ಏನೋ ಕೆಟ್ಟ ನಿರ್ಧಾರಗಳನ್ನು ಮಾಡಿ ಡಿಸ್ಟರ್ಬೆನ್ಸ್ಗೆ ಹೋಗ್ತಕ್ಕಂಥದ್ದು, ಆತ್ಮಹತ್ಯೆಯ ಒಂದು ನಿರ್ಧಾರವನ್ನು ಮಾಡ್ತಕ್ಕಂತಹ ಚಾನ್ಸಸ್ಗಳು ಬಹಳ ಹೆಚ್ಚಿರುತ್ತೆ ಚಂದ್ರಗ್ರಹ 8ನೇ ಮನೆಯಲ್ಲಿದ್ದಾಗ. ಆದಾಗ್ಯೂ ತೊಂದರೆ ಇಲ್ಲ. ಚಂದ್ರಗ್ರಹ ಲಗ್ನದಿಂದ 8ನೇ ಮನೆಯಲ್ಲಿ ಬಂದರೆ ಚಂದ್ರಗ್ರಹ ಶಾಂತಿ ಹೋಮ, ಚಂದ್ರಗ್ರಹದ ಹೋಮವನ್ನು ಮಾಡಿಸಿ ಪ್ರತಿನಿತ್ಯ ಚಂದ್ರಗ್ರಹದ ಬೀಜ ಮಂತ್ರವನ್ನು ಪಠಿಸೋದ್ರಿಂದ ಆಟೋಮೆಟಿಕ್ ಆಗಿ ಚಂದ್ರಗ್ರಹ ಶಾಂತವಾಗಿ ಅವರು ಏನು ಲಗ್ನದಿಂದ 8ನೇ ಮನೆಯಲ್ಲಿ ಚಂದ್ರ ಇರ್ತಾರೆ, ಏನು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಿವಾರಣೆ ಮಾಡ್ಕೋಬೋದು. ಮತ್ತು ಚಂದ್ರಗ್ರಹ 9ರಲ್ಲಿ, ಲಗ್ನದಿಂದ 9ರಲ್ಲಿ ಬಂದಾಗ ನವಮ ಸ್ಥಾನ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಕಡೆಯಿಂದ ಬರ್ತಕ್ಕಂಥ ಪ್ರಾಫಿಟ್ಸ್, ನವಮ ಅಂದರೆ ಪ್ರಾಫಿಟ್ಸ್ಗಳು ಬರ್ತಕ್ಕಂಥ ಸ್ಥಾನ ಅಂತ ಹೇಳ್ತೀವಿ. ಚಂದ್ರ 9ರಿಂದ ಬಂದಾಗ ಅವರಿಗೆ ಎಲ್ಲ ಚಿನ್ನ, ಹಣ, ಅಂತಸ್ತು ಎಲ್ಲವೂ ಕೂಡ ಹರಿದು ಬರ್ತದೆ. ಮತ್ತು ಸಾಮಾನ್ಯವಾಗಿ ಚಂದ್ರ 9ರಿಂದ ತಾಯಿಯಿಂದ ಬಹಳ ಅನುಕೂಲವಾಗುತ್ತೆ. ಮತ್ತು ಸ್ತ್ರೀ ಭಾಗದಿಂದ ಯಾರೇ ಇರೋ ಅಕ್ಕ, ತಂಗಿ, ಹೆಂಡತಿ, ತಾಯಿ, ಅತ್ತೆ, ಯಾರೇ ಒಟ್ಟಿನಲ್ಲಿ ಹೆಂಗಸರು, ಸ್ತ್ರೀಯರಿಂದ ಅವರಿಗೆ ವಿಶೇಷವಾದಂತಹ ಧನ ಲಾಭ, ಧನ ಸಹಾಯ ಮತ್ತು ಪ್ರಾಪರ್ಟಿ, ಜಮೀನು ಸಿಗ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಚಂದ್ರಗ್ರಹ ಕಟಕ ಲಗ್ನದಿಂದ 9ರಲ್ಲಿದ್ದಾಗ. ಅದೇ ರೀತಿ ಚಂದ್ರಗ್ರಹ 10ನೇ ಮನೆಯಲ್ಲಿದ್ದಾಗ ಅವ್ರು ಮಾಡ್ತಕ್ಕಂಥ ಕಾರ್ಯಸ್ಥಾನ, ವೃತ್ತಿ, ಸಾಮಾನ್ಯವಾಗಿ ಕಟಕ ಲಗ್ನದವರಾಗಿ ಚಂದ್ರ 10ನೇ ಮನೆಯಲ್ಲಿದ್ದಾಗ ಅವರು ಗೌರ್ಮೆಂಟ್ ರಿಲೇಟೆಡ್ ಹಾಸ್ಪಿಟಲ್ ಅಥವಾ ಕೆಮಿಕಲ್ ರಿಲೇಟೆಡ್ ಮತ್ತು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಫುಡ್ ಇಂಡಸ್ಟ್ರಿ ನಡೆಸ್ತಾ ಇರ್ತಾರೆ, ಹೋಟೆಲ್ ಉದ್ಯಮ ನಡೆಸ್ತಾ ಇರ್ತಾರೆ. ಸೊ ಹಾಗಾಗಿ ಲಗ್ನದಿಂದ ಕಟಕ ಲಗ್ನದ ಅಧಿಪತಿ ಚಂದ್ರ 10ನೇ ಮನೆಯಲ್ಲಿದ್ದಾಗ ಚಂದ್ರಗ್ರಹವನ್ನು ಹೆಚ್ಚು ಪ್ರಾರ್ಥನೆ ಮಾಡೋದು ಇನ್ನೂ ಅವರಿಗೆ ಉದ್ಯೋಗದಲ್ಲಿ ಉನ್ನತವಾದಂಥ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಕಟಕ ಲಗ್ನದಿಂದ ಚಂದ್ರ 11ನೇ ಮನೆಯಲ್ಲಿ ಬಂದಾಗ, 11ನೇ ಮನೆ ಅಂದರೆ ಲಾಭಸ್ಥಾನ, ಎಲ್ಲ ಕಡೆಯಿಂದ ಬರ್ತಕ್ಕಂಥ ಲಾಭಸ್ಥಾನಗಳು. ವಿಶೇಷವಾಗಿ ಇಂತಹ ವ್ಯಕ್ತಿಗಳು ಕಟಕ ಲಗ್ನದವರ ಚಂದ್ರ 11ನೇ ಮನೆ ಬಂದಾಗ ವಿಶೇಷವಾಗಿ ಹೋಟೆಲ್ ಉದ್ಯಮದಿಂದ ಮತ್ತು ದ್ರವ ಪದಾರ್ಥಗಳು, ಹಾಲು, ಮೊಸರು ಮತ್ತು ಕೃಷಿ, ಇಂತಹ ಉದ್ಯೋಗಗಳನ್ನು ಮಾಡೋದರಿಂದ, ಇಂಥ ಬಿಸ್ನೆಸ್ ಮಾಡೋದರಿಂದ ಹೆಚ್ಚು ಲಾಭ ಆಗುತ್ತೆ. ಮತ್ತು ಮನೆ ಮತ್ತು ರಿಯಲ್ ಎಸ್ಟೇಟ್ ಜಮೀನುಗಳಿಂದಲೂ ಭಾಳ ವಿಶೇಷವಾದ ಅನುಕೂಲ ಕಟಕ ಲಗ್ನದವರಾಗಿ 11ನೇ ಮನೆಯಲ್ಲಿದ್ದಾಗ ಚಂದ್ರ ಬಹಳ ವಿಶೇಷವಾದ ಅನುಕೂಲ ಆಗ್ತದೆ. ಅದೇ ರೀತಿ ಕಟಕ ಲಗ್ನದವರಾಗಿ ಚಂದ್ರ 12ನೇ ಮನೆ, 12ನೇ ಮನೆ ಅನ್ನೋದು ಯಾವಾಗಲೂ ವ್ಯಯಸ್ಥಾನ, ಅಂದರೆ ನಾವು ಕಳ್ಕೊಳ್ತಕ್ಕಂಥ ಸ್ಥಾನ ವ್ಯಯಸ್ಥಾನ ಅಂತ ಹೇಳ್ತೀವಿ, ಅದು ಶಯನ ಸುಖ ಅಂತ ಹೇಳ್ತೀವಿ. ಕಟಕ ಲಗ್ನದವರಾಗಿ ಚಂದ್ರ 12ರಲ್ಲಿದ್ದಾಗ ಫಾರಿನ್ ಕಂಟ್ರೀಸ್ಗಳಿಗೆ ಹೋಗ್ತಕ್ಕಂಥ ಚಾನ್ಸಸ್ಗಳು ಭಾಳ ಹೆಚ್ಚಿರುತ್ತೆ. ಮತ್ತು ಸಮುದ್ರ, ಜಲತತ್ವ, ಸಮುದ್ರವನ್ನು ದಾಟಿ ಹೋಗ್ತಕ್ಕಂತಹ ಹೊರದೇಶ, ದೇಶಗಳಿಗೆ ಹೋಗ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ಸ್ವಲ್ಪ ವೈಮನಸ್ಸುಗಳು, ಗಂಡ ಹೆಂಡತಿಯಲ್ಲಿ ಬರ್ತಕ್ಕಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಚಂದ್ರ ವ್ಯಯಸ್ಥಾನ. ಏಕೆಂದರೆ ಒಂದು ಮದುವೆ ವಿಚಾರ ನೋಡಬೇಕಂದ್ರೆ ಶುಕ್ರ, ಚಂದ್ರ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಸೊ ಹಾಗಾಗಿ ಚಂದ್ರ ಲಗ್ನದಿಂದ 12ನೇ ಮನೆಯಲ್ಲಿ ಬರೋದ್ರಿಂದ, ವ್ಯಯಸ್ಥಾನದಲ್ಲಿ ಬರೋದ್ರಿಂದ ಚಂದ್ರಗ್ರಹ ಶಾಂತಿ, ಚಂದ್ರಗ್ರಹ ಹೋಮವನ್ನು ಮಾಡಿಸೋದ್ರಿಂದ, ಚಂದ್ರಗ್ರಹಕ್ಕೆ ವಿಶೇಷವಾದಂತಹ ಪ್ರಾರ್ಥನೆ ಮಾಡೋದರಿಂದ, ಮತ್ತು ನಾನು ಹೇಳಿದ ಹಾಗೆ ಪ್ರತಿ ಸೋಮವಾರ ಅಕ್ಕಿ ಮತ್ತು ಬೆಲ್ಲವನ್ನು ಕೊಡೋದ್ರಿಂದ ಚಂದ್ರಗ್ರಹ ಶಾಂತಿಯಾಗಿ ಅವರಿಗೆ 12ನೇ ಮನೆಯಲ್ಲಿದ್ದಾಗ ಅದರಿಂದ ಬರ್ತಕ್ಕಂತಹ ದೋಷಗಳು ಪರಿಹಾರವಾಗ್ತದೆ. ಸೊ ಹಾಗಾಗಿ ಚಂದ್ರಗ್ರಹ ಯಾರ್ಯಾರಿಗೆ
ಕೆಲವು ವಿರುದ್ಧ ದಿಕ್ಕು ಅಂದರೆ 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಚಂದ್ರಗ್ರಹ ಮತ್ತು 7ನೇ ಮನೆ ಇರ್ತಾರೆ. ಅಂತಹ ವ್ಯಕ್ತಿಗಳು ಚಂದ್ರಗ್ರಹಕ್ಕೆ ಶಾಂತಿಯನ್ನು ಮಾಡಿಕೊಳ್ಳೋದ್ರಿಂದ ವಿಶೇಷವಾದಂತಹ ಸಕಲ ಸೌಭಾಗ್ಯಗಳು, ದೋಷಗಳು ಹರಿದು ವಿಶೇಷವಾಗಿ ಅವರಿಗೆ ಒಳ್ಳೆಯ ಫಲಿತಾಂಶಗಳು ದೊರೆಯಲಿಕ್ಕೆ ಸಾಧ್ಯ. ಹಾಗಾಗಿ ಇದನ್ನು ಪಾಲನೆ ಮಾಡಲಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ.